2021ರಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ದೀನಿ. ಆ ನಂತರ ಏನು ಮಾಡ್ಬೇಕಂತ ತಿಳಿತಾ ಇರಲಿಲ್ಲ. ಮನೆಯಲ್ಲಿ ಒಂದೇ ಪ್ರೆಷರ್, ಏನು ಮಾಡಬೇಕು, ಏನು ಮಾಡ್ತೀಯ ಅಂತೇಳಿ. ಅಂಥದ್ರಲ್ಲಿ ನಾನು ಹಾಗೆ ಗೂಗಲ್ ನೋಡ್ತಾ ಇದ್ದರೆ ಅದರಲ್ಲಿ ಒಂದು ನನಗೆ ವೆಬ್ಸೈಟ್ ಖಂಡಿತ ಅದು ದೇಶಪಾಂಡೆ ಸ್ಕಿಲ್ಲಿಂಗ್ ಎಂದು. ಅವಾಗ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವು ವೀಣಾ ಮೇಡಮ್ ಅವರು ಅಂತಿದ್ರು. ಅವ್ರ ಜೊತೆಯಲ್ಲಿ ನಾನು ಮಾತನಾಡಿದಾಗ ಅವರು ನನಗೆ ದೇಶಪಾಂಡೆ ಸ್ಕಿಲ್ಲಿಂಗ್ ಯಾವ ಥರ ಇರುತ್ತೋ ಅಲ್ಲಿ ನಮ್ಗೆ ಏನನ್ನು ಕಲಿಬೇಕು ಪೂರ್ತಿಯಾಗಿ ವಿವರವಾಗಿ ಹೇಳಿದರು. ದೇಶಪಾಂಡೆ ಸ್ಕಿಲ್ಲಿಂಗ್ಗೆ ವಿಸಿಟ್ ಮಾಡಿ ಎಲ್ಲ ಕ್ಯಾಂಪಸ್ ನೋಡಿದೆ, ಹಾಸ್ಟೆಲ್ಸ್ ನೋಡಿದೆ, ಇಲ್ಲಿರ್ತಕ್ಕಂಥ ಕ್ಲಾಸ್ ರೂಮ್ಸ್ಗಳನ್ನು ನೋಡಿದೆ, ಇಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸ್ ಇಲ್ಲ ಇಲ್ಲಿ ನಮಗೆ ಫೆಸಿಲಿಟೀಸ್ ಯಾವ ಥರ ಇರುತ್ತೆ ಎಲ್ಲವನ್ನು ನೋಡಿಕೊಂಡು ನಾನು ಇಲ್ಲಿ ಅಡ್ಮಿಷನ್ ತಗೊಂಡೆ. ಈ ದೇಶಪಾಂಡೆ ಸ್ಕಿಲ್ಲಿಂಗ್ ಬಂದಾಗ ನಮ್ಗೆ ಏನೂ ತಿಳಿತಿರಲಿಲ್ಲ. ನಾವು ಇಂಗ್ಲೀಷ್ ನಮ್ಗೇನೂ ಬರೀತಿರ್ಲಿಲ್ಲ. ಸ್ಟಾರ್ಟಿಂಗ್ ಬಂದ ತಕ್ಷಣ 5 ದಿವಸದ ಓರಿಯೆಂಟೇಷನ್ ಕ್ಲಾಸಲ್ಲಿ ನಮಗೆ ಧೈರ್ಯವನ್ನು ತುಂಬಿದ್ರು. ಅವ್ರು ಯಾವ ಥರ ಮಾತಾಡಬೇಕು, ಎಲ್ಲರ ಜೊತೆ ಯಾವ ಥರ ಇರಬೇಕು. ಇನ್ನೊಂದು ಇಲ್ಲಿ ಬಂದ ತಕ್ಷಣ ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗಿದ್ದೀವಿ. ಅಂದರೆ ಎಲ್ಲರೂ ಮಿಂಗಲ್ ಆಗಿದ್ರೇ ನಾವು ಚೆನ್ನಾಗಿ ಕಲಿಬಹುದನ್ನಂತೇಳಿ ಅವಾಗ ಈ 4 ತಿಂಗಳ ಟ್ರೈನಿಂಗ್ ಫೆಲೋಶಿಪ್ ಇತ್ತು. ಆ 4 ತಿಂಗಳಲ್ಲಿ ನಮಗೆ ಟ್ಯಾಲಿ ಕಲಿಸಿದ್ರು, MS Excel ಕಲಿಸಿದ್ರು, ಪ್ಲಸ್ ಅಕೌಂಟೆನ್ಸಿ ಚೆನ್ನಾಗಿ ಹೇಳಿಕೊಟ್ಟಿದ್ರು. ನಮಗೆ ಇಂಟರ್ವ್ಯೂ ಅಷ್ಟೇ ಅಲ್ಲ, ನಾವು ಇಲ್ಲಿಂದ ಹೋದ ತಕ್ಷಣ ಯಾವ ಥರ ಬದುಕಬೇಕು ಆ ಬದುಕೋ ಧೈರ್ಯವನ್ನು ಕೊಟ್ಟಿದ್ದು ದೇಶಪಾಂಡೆ ಸ್ಕಿಲ್ಲಿಂಗ್ ನಮಗೆ. ಅಲ್ಲಿಂದ 2021ರಲ್ಲಿ ಡಿಸೆಂಬರಲ್ಲಿ 21ನೇ ತಾರೀಕು ಆಟೋ ಸಿಂಟಲಲ್ಲಿ ಜಾಬ್ ಆಯಿತು. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ 1,94,000 ಪ್ಯಾಕೇಜಲ್ಲಿ ಹೋಗಿದೆ. ಅಷ್ಟರಲ್ಲಿ ನನಗೆ ಸರ್ವೈವ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಇವರು ಕೊಟ್ಟಿರ್ತಕ್ಕಂಥ ಧೈರ್ಯವನ್ನು ನಂಬಿಕೊಂಡು ಅವರು ದೇಶಪಾಂಡೆ ಸ್ಕಿಲ್ಲಿಂಗ್ದವ್ರು ನನಗೆ ಒಂದೇ ಹೇಳಿದರು, ನೀನು ದುಡ್ಡಿನ ಹಿಂದೆ ಬೀಳಬೇಡ, ನೀನು ಸಕ್ಸಸ್ಸಿನ ಹಿಂದೆ ಬೀಳೋ, ಆ ದುಡ್ಡು ನಿನ್ನ ಹಿಂದನೇ ಬರುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಫಾಲೋ ಮಾಡಿಕೊಂಡು 1 ವರ್ಷ ಹೇಗೋ ಮಾಡಿ ಪುಣೆಯಲ್ಲಿ ಆಟೋ ಸೆಂಟರಲ್ಲಿ ವರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ಇದಕ್ಕಿಂತ ಒಳ್ಳೆ ಪ್ಯಾಕೇಜಿಗೆ ಹೈದ್ರಾಬಾದ್ ಲೊಕೇಶನ್ ಕಾಗ್ನಿಜೆಂಟ್ಗೆ ಶಿಫ್ಟ್ ಆದೆ. ನಾನು ಶಿಫ್ಟ್ ಆದ ತಕ್ಷಣ ಅಲ್ಲಿಗೆ ನನಗೆ ಸೀನಿಯರ್ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಅಂತೇಳಿ ಪ್ರಮೋಷನ್ ಆಯಿತು ಮತ್ತು ಒಳ್ಳೆಯ ಸ್ಯಾಲ್ರಿನೂ ಕೂಡ ಸಿಗ್ತಾ ಇತ್ತು. ಅಲ್ಲಿಂದ ಮತ್ತೆ ನನ್ನ ಜರ್ನಿ ಭಾಳ ಒಳ್ಳೆಯದಾಗಿ ಜರ್ನಿ ನಡೀತಿತ್ತು. ಆ 3 ವರ್ಷದ ನಂತರ ಇದಕ್ಕಿಂತ ಒಳ್ಳೆ ಪ್ಯಾಕೇಜಿಗೆ ಮತ್ತೆ ವಿಪ್ರೋಗೆ ಶಿಫ್ಟ್ ಆದ ತಕ್ಷಣ 1 ವರ್ಷ ವಿಪ್ರೋದಲ್ಲಿ ಕೆಲಸ ಮಾಡಿದ ಮೇಲೆ ನಾನು ಇವಾಗ ಟೀಮ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಪ್ಯಾಕೇಜಲ್ಲಿ ನಾನು ಟೋಟಲ್ 48 ಜನರನ್ನು ಹ್ಯಾಂಡಲ್ ಮಾಡ್ತೀನಿ. ಪ್ಲಸ್ ಇದೆಲ್ಲ ಯಾವುದರಿಂದ ಸಾಧ್ಯ ಆಯ್ತು ಅಂದರೆ ಅದು ದೇಶಪಾಂಡೆ ಸ್ಕಿಲ್ಲಿಂಗಿಂದ ಮಾತ್ರ. ನಾನು 0 ಇದ್ದೆ ಈ ದೇಶಪಾಂಡೆಗೆ ಬರೋದಕ್ಕಿಂತ ಮುಂದೆ. ಬಟ್ ಇಲ್ಲಿ ಬಂದಾಗ ಲೈಫ್ ಅಂದರೆ ಏನು ಅದಕ್ಕೆ ಆನ್ಸರ್ ಇಲ್ಲಿ ಸಿಗುತ್ತೆ ದೇಶಪಾಂಡೆ ಸ್ಕಿಲ್ಲಿಗೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ, ನೀವು ಕೂಡ ಜೀವನದಾಗ ಏನಾದರೂ ಸಾಧಿಸ್ಬೇಕಂತಿದ್ರೆ, ನೀವು ಕೂಡ ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತರಬೇಕಂತಿದ್ರೆ ನೀವು ದೇಶಪಾಂಡೆ ಸ್ಕಿಲ್ಲಿಂಗಿಗೆ ಬನ್ನಿ. ಪ್ರೋಗ್ರಾಮಲ್ಲಿ ನೀವು ಜಾಯಿನ್ ಆಗಿ ನೀವು ಒಳ್ಳೆ ಲೈಫನ್ನು ಲೀಡ್ ಮಾಡ್ತೀರಂತ. ಥ್ಯಾಂಕ್ ಯು.